ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ರೆಸಿಪಿನ ತಂದಿದ್ದೀನಿ. ಏನು ಅನ್ನೋದಾದರೆ, ಫ್ರೂಟ್ಸ್ ತುಂಬ ಮನೆಯಲ್ಲಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಲ್ವ ಗಾಯ್ಸ್. ಆವಾಗ ನನ್ನ ತಲೆಗೆ ಬಂದಿದ್ದೇನು ಅನ್ನೋದಾದರೆ, ಫ್ರೂಟ್ಸ್ ಇದೆ, ಯಾಕೆ ಫ್ರೂಟ್ ಕಸ್ಟರ್ಡ್ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ಫ್ರೂಟ್ ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ನೋಡಿ ಗಾಯ್ಸ್, ಫಸ್ಟ್ ನಾನು ಒಂದು ಕಪ್ ಹಾಲು ತೊಗೊಂಡಿದ್ದೀನಿ. ಕಪ್ಪಲ್ಲಿ ಇದಿಷ್ಟು ಬಿಟ್ಟಿದ್ದೀನಿ, ಅಂದರೆ ಒಂದು 4-5 ಸ್ಪೂನ್ ಆಗೋವಷ್ಟು ಹಾಲನ್ನು ಉಳಿಸಿದ್ದೀನಿ. ಯಾಕೆ ಅನ್ನೋದಾದರೆ, ಅದು ಸ್ವಲ್ಪ ಬೇಕು. ಏನಕ್ಕೆ ಅಂದರೆ ನೋಡಿ, ಇವಾಗ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಆಫ್ಗಿಂತ ಕಡಿಮೆನೇ ತೊಗೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಟೀ ಕಪ್ ಇದು, ಟೀ ಕಪ್ಪಲ್ಲಿ ಆಫ್ಗಿಂತ ಇನ್ನೂ ಕಡಿಮೆ ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಅಷ್ಟು ಹಾಕಿ ಕರಗ್ಸೋಕೆ ಇಟ್ಟಿದ್ದೀನಿ ಹಾಲನ್ನು. ಈಗ ಈ ಹಾಲಲ್ಲಿ 4-5 ಸ್ಪೂನ್ ಉಳಿಸಿದ್ದೀನಲ್ವ, ಇದರಲ್ಲಿ ಕಸ್ಟರ್ಡ್ ಪೌಡರ್ ಬರುತ್ತಲ್ಲ, ಅದನ್ನು 1 ಸ್ಪೂನ್ ಹಾಕಿಬಿಟ್ಟು ಹಾಲಲ್ಲೇ ಕರಗಿಸ್ತಿದ್ದೀನಿ. ಅಂದರೆ ಕಲರಿಂಗ್ ಬರುತ್ತದು. ಕಸ್ಟರ್ಡು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನಾನಿಲ್ಲಿ, ಕಸ್ಟರ್ಡ್ ಪೌಡರ. ಯಾವ ಫ್ಲೇವರ್ ಬೇಕೋ ನಿಮಗೆ ಆ ಫ್ಲೇವರ್ ಸಿಗುತ್ತೆ, ನೀವು ಬೇಕಂದರೆ ತೊಗೊಂಡು ಇಟ್ಕೋಬೋದು. ಇದು ಹೇಳ್ಬೇಕಂದ್ರೆ ತುಂಬ ಟೇಸ್ಟಿ ಇರುತ್ತೆ ಗೈಸ್. ನೀವು ಮನೇಲಿ ಹಣ್ಣುಗಳು ತುಂಬ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಒಂದು ರೆಸಿಪಿ ಮಾಡಿ ನೋಡಿ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಓಕೆನಾ? ನೋಡಿ, ಈಗ ಅದನ್ನ ಹಾಕಿ 1 ಸ್ಪೂನು ಹಾಲಲ್ಲಿ ಮಿಕ್ಸ್ ಮಾಡಿದ್ದೀನಿ. ಈಗ ಸಕ್ಕರೆ ಹಾಲು ಹಾಕಿ ಕಾಯೋದಕ್ಕೆ ಇಟ್ಟಿದ್ನಲ್ವ, ಅದು ಕರಗಲಿಕ್ಕೆ, ಅದರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೊಂದು ಕಲರಿಂಗ್ ಆಗಿಲ್ಲ ಮತ್ತು ಯೆಲ್ಲೋಯಿಶ್ ಅನಿಸ್ತಿಲ್ಲ. ಕೆಲವೊಂದು ಯೆಲ್ಲೋಯಿಶ್ ಕಲರ್ ಕಡಿಮೆ ಬರುತ್ತೆ, ಕೆಲವೊಂದು ಜಾಸ್ತಿ ಇರುತ್ತೆ. ಇದು ಕಡಿಮೆ ಇತ್ತು, ಸೊ ಹಾಗಾಗಿ ಆಮೇಲೆ ಫ್ಲೇವರ್ ಕೂಡ ಕಡಿಮೆ ಅಂತ ಅನ್ನಿಸ್ತು ನನಗೆ ಸ್ವಲ್ಪ. ಅದಕ್ಕೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿರ್ತೀರ ನೋಡಿ, ಅಷ್ಟೇ ಕ್ವಾಂಟಿಟಿಲಿ ನೀವು ಫ್ರೂಟ್ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನಗೆ ಕಡಿಮೆ ಅನ್ನಿಸ್ತು 1 ಕಪ್ ಹಾಲಿಗೆ, ಅದಕ್ಕೋಸ್ಕರ ಇನ್ನೊಂದು ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಹಾಕ್ಕೊಂಡೆ. ಯಾಕೆ ಅಂದರೆ, ಇಲ್ಲಾಂದರೆ ಫ್ಲೇವರ್ ಬರಲ್ಲ. ಅದಷ್ಟು ಫ್ಲೇವರ್ ಇಲ್ಲ ಅಂದರೆ ಫ್ರೂಟ್ ಕಸ್ಟರ್ಡ್ ಏನಾಗುತ್ತೆ, ಆ ಥರ ಫ್ಲೇವರೇ ಇಲ್ಲ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿನೇ 2 ಸ್ಪೂನು ಅಥವಾ 3 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತೀರಾ 4-5 ಸ್ಪೂನ್ ಹಾಕಿದರೆ ಒಂಥರ ಅದೇನೋ ಮದ ಅನಿಸುತ್ತೆ, ಆಮೇಲೆ ಟೇಸ್ಟ್ ಇರಲ್ಲ. ನೀವು ಯಾವ ಕ್ವಾಂಟಿಟಿ ಮಾಡ್ತಿರ್ತೀರೋ ಆ ಕ್ವಾಂಟಿಟಿಲಿ ನೀವು ಹಾಲು 1 ಕಪ್ ಹಾಕಿದ್ದೀರಾ ಅಂದರೆ, ಈಗ ನೀರು ಕುಡಿಯೋ ಕಪ್ಪು ಅಂದರೆ ವಾಟರ್ ಕಪ್ಪು, ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ 1 ಕಪ್ ಹಾಲು ಹಾಕಿದ್ದೀರಾ ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. 2 ಕಪ್ ಹಾಕಿದ್ದೀರಾ ಅಂದರೆ 4 ಸ್ಪೂನ್ ಹಾಕ್ಕೊಳ್ಳಿ. ಈ ಥರ ಕ್ವಾಂಟಿಟಿ. ಈಗ ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ. ತಿಕ್ನೆಸ್ ಅಂದರೆ ದಪ್ಪ ಆಗಬೇಕದು. ಕುದ್ದು ಗಿಣ್ಣದಾಲು ಆಗುತ್ತೆ, ನೋಡಿದ್ದೀರಾ? ಆ ಥರ ಇದು ಕುದ್ದು ಇಷ್ಟ ಆಗಿದೆ ನೋಡಿ. 1 ಕಪ್ ಹಾಲು ಈಗ 3/4 ಕಪ್ಪು ಅನ್ನೋಷ್ಟು ಆಗಿದೆ, ಕಾಣಿಸ್ತಿದೆ ಅಲ್ವಾ? ನೋಡಿ, ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಇದು. ಈಗ ತಣ್ಣಗಾಗೋದಕ್ಕೆ ನಾವು ಸ್ವಲ್ಪ ಬಿಟ್ಟಾದಮೇಲೆ ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಸೊ ಇದು ತಣ್ಣಗಾಗಲಿ ಅಂತ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ತಣ್ಣಗಾಗಿದೆ. ನಾನು ಅದಕ್ಕೆ ಇಲ್ಲಿ ಫ್ರೂಟ್ಸ್ ಯಾವ್ಯಾವುದು ಅಂದರೆ, ಕಿವಿ ಫ್ರೂಟ್ಸ್ ತೊಗೊಂಡಿದ್ದೀನಿ, ಪೊಮೊಗ್ರೆನೇಟ್ ತೊಗೊಂಡಿದ್ದೀನಿ, ಗ್ರೇಪ್ಸು, ಸ್ಟ್ರಾಬೆರಿ, ಆ್ಯಪಲ್ಲು ಮತ್ತು ಬನಾನಾ ತೊಗೊಂಡಿದ್ದೀನಿ. ಒಂದು ಸ್ಟ್ರಾಬೆರಿ ಹಣ್ಣು, ದ್ರಾಕ್ಷಿ ಹಣ್ಣು, ಕಿವಿ ಹಣ್ಣು, ದಾಳಿಂಬ್ರೆ ಹಣ್ಣು, ಬಾಳೆಹಣ್ಣು, ಆ್ಯಪಲ್ಲು. ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೋ ನೀವು ಅದರಲ್ಲೇ ಮಾಡ್ಕೋಬೋದು. ಒಂದು 4-5 ಥರ ಫ್ರೂಟ್ಸ್ ಇದೆ ಅಂದರೆ ನೀವು ಈ ಥರ ಮಾಡಿಕೊಂಡು ಮನೇಲಿರೋರಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಇದು ಈಗ ತಣ್ಣಗಾಗಿದೆ. ಈಗ ಇದನ್ನು ಮತ್ತೆ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಡೋದ್ರಿಂದ ಜಾಸ್ತಿ ಹೊತ್ತು ಇಡಬೇಡಿ, ಎಷ್ಟು ಕೋಲ್ಡ್ ಬೇಕೋ ಅಷ್ಟು ಇಟ್ಟರೆ ಸಾಕು. ಆವಾಗ ಅದಿನ್ನೂ ದಪ್ಪ ಅಂದರೆ ತಿಕ್ನೆಸ್ ಬರುತ್ತೆ. ಆವಾಗ ತಿನ್ನೋಕ್ಕೆ ಕ್ರೀಮಿ ಆಗಿರುತ್ತೆ. ತುಂಬ ಇಷ್ಟಪಟ್ಕೊಂಡು ಮನೆಯವರೆಲ್ಲ ತಿಂತಾರೆ. ಈಗ ಚಳಿಗಾಲದಲ್ಲಿ ಇದನ್ನು ತೋರಿಸಿದ್ದೀರಾ ಫ್ರೀಜಲ್ಲಿ ಇಟ್ಟು ತಿನ್ನೋದಾ ಅಂತ ಹೇಳಬೇಡಿ. ಇದು ಹೇಳಬೇಕಂದ್ರೆ ಫ್ರೂಟ್ಸ್ ಇತ್ತು, ಸೊ ಹಾಗಾಗಿ ನಾನು ಇದನ್ನು ಮಾಡಿರೋ ಅಂಥದ್ದು. ಸೊ ಬೈಕೋಬೇಡಿ ಯಾರು. ನಿಮಗೆ ಇಷ್ಟ ಇದ್ದರೆ ಫ್ರೀಝರಲ್ಲಿ ಇಡಿ, ಇಲ್ಲ ಅಂದರೆ ತಣ್ಣಗಾಗಿದ್ರೂ ಪರವಾಗಿಲ್ಲ, ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಎಲ್ರಿಗೂ ಲೈಕ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.